ಸೋಮಿ ನಾಮಗ ಮಹಿಮೆ ಉಂಡಾಗ್ಲಿ. ನಂಗೆ தொடர்ந்து ಸಂಗೀತ ಬುಕ್ ಧ್ಯಾನ ಮಾಡಿದ್ದೋ. ಆ ಧ್ಯಾನದಾಗ ನಂಗೆ ಕடைசிಯಾಗಿ ನಂಗೆ ನೋಡಿದೋ ನಂಗೆ ಕುರಿತ ದೇವ್ರನ್ನ ತಿಟ್ಟ ಏನ ನೋಕ ಏನಾದಂದ್ರೆ ನಂಗೆ ಆಳ್ಗೆ ಮಾಡುವಕ್ರ ಇಬ್ಬದೋ ತಿಂಬುತ್ತ ಸೋಮಿಯ ತಿಟ್ಟ ಆಲೆ ಇಸ್ರೇಲ್ ಜನ ಮತ್ತವಕ ತಂಗವ ಆಂಬ ಎಡಿಯೋಗಿ ಇದ್ರು ಅವಕ್ ಆ ಎಡೆಗೆ ಏಕ ಹೋದ್ರು ಅದಕ್ಕೆ ಕಾರಣ ಏನಾದಂದ್ರೆ ಅವಕ ಮಾಡಿದ ಮಿಸ್ಟೇಕ್ ಅವಕ್ ದೇವ್ರಗ ಆ ಮಾತುಗ ಕಿವಿ ಕೊಡಾದಂಗೆ ಅವಕ್ ಓದುದು ಅಂದತೆ ಇದು ನಡೆದು ತಂದೆಗೆ ನಂಗೆ ನೋಡಿದೋ. அதனேந்தா அலியோக சோமிய மாத்து 106 சங்கீத 41 அவர்களை ஜாதிகளுடைய கையில் ஒப்பு கொடுத்தார், அவர்களுடைய பகைஞர் அவர்களை ஆண்டார்கள் ಅಂದೇಗಿ ನಿಂಗಗೂ ಎನಗೋ ಅಧಿಕಾರರು ನಂಗವ ಆಂಬ ಎಡೆಗೆ ನಂಗೆ ಹೋಗಕೂಡದು ತೆಂಬುದಾಗಿ ದೇವರು ಈ ಮಾತೆಲ್ಲವ ನಂಗೆ ದೃಷ್ಟಾಂತವಾಗಿ ಬರೆದು ಬಿತ್ತಿದ್ದಾರೆ. ಹಿಂಗ ಅದನ್ನ தொடர்ச்சிಯಾಗಿ ನಂಗೆ ನೋಡೋಣಗ ನಂಗ ನೆನ್ನೆನ್ ಜನದಾಗ ನಂಗೆ ನೋಡಿದೋ ಲಾಭಾನ್ ಏನ್ ಮಾಡಿತು. ಲಾಭಾನು ಅವನ ಅಣ್ಣ ತಮ್ಮರು ಅವಕ್ಕೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ತನ್ನ ಸಹೋದರಿಯ வாழ்த்தோனக ஏனாந்தேகி வாழ்த்தியார ಅಂದಲೆ எங்கள் சகோதரியே நீ கோடா கொடியாய் பெருகுவாயாக ತಂದೇಟು ಅದು ಕೂಡ ಇನ್ನೊಂದು ವಾರ್ತೆ ಅವ್ ಕೇಗ್ಯಾರ. ಅದು ಏನು ವಾರ್ತೆ ಅಂತಂದ್ರೆ உன் சந்ததியார் ನಿನ್ನ மக்கன மக்கா ನಿನಗೆ ಹುಟ್ಟುವ ನಿನ್ನ ಸಂದதி அவர்களுடைய பகைஞர்களுடைய வாசல்களை சுதந்தரிப்பார்களாக ತಂದೇಗಿ. ಆಗ ಅವಕ್ರ ಬ್ಲೆಸ್ಸಿಂಗ್ ದೊಗಿಯೇ ಒಂದು ಬ್ಲೆಸ್ಸಿಂಗ್ ದೊಡ್ಡ ಬ್ಲೆಸ್ಸಿಂಗ್ ಏನಾತಂದ್ರೆ ಅಗೆಗಾರರು ನಿನ್ನವ ಆಳ್ಗೆ ಮಾಡಕೊಡೋದು, ಅಗೆಗಾರನ ವಾಸಸ್ಥಳವ ನೀ ಸುಂದರಿಸೋದು ಅತಂದಿಗೆ ಅವಕ್ಕೆ ಬ್ಲೆಸ್ ಮಾಡೋದನ್ನ ನಂಗೆ ನೋಡ್ನೋ. ಹಾಗೆ ಇದುತ್ತ ನಂಗೆ ಕುರಿತ ದೇವ್ರನ್ನ ತಿಟ್ಟ ಅಂದು ಕೂಡ ನಂಗೆ ನೋಡಿದೋ. ಅದನ್ನ ಅದೇ ನೋಡಿ ನಿಬ್ಬನಗ ನೋಡಿವಿ ಇಸ್ರೇಲ್ ಜನ ಇಲ್ಲಿ ಇವಾಗ ಯಾತ್ರಾಗಮ 32வது ಅಧಿಕಾರ 25வது ಮಾತುದಾಗ ಒಂದು ಮಾತಾಡದೆ. ಮೋಸೆ ಮಲೆಗೆ ಹೋಯ್ತು ಎರಿಗಿ ಬನ್ನ ಮೋಸೆ ಮಲೆಗೆ ಹೋಯ್ತು ಸಿಟಿ ಜನ ಆಯ್ಟ್ರ. ಆಗ ಇಸ್ರೇಲ್ ಜನ ಏನು ಮಾಡಿಯಾರ ಅಂತಂದ್ರೆ ಆರೋನ್ನ ತೊಂದ್ರು ಮಾಡಿ எங்கக வந்து கண்டிப்பா எங்க முந்தாடு ஓப்புதுக எங்களுக்கு முன் செல்லும் தெய்வங்களை எங்களுக்கு நீர் உண்டாக்க வேண்டும் அத்தந்தேகி அவக்கு கலாட்ட ಮಾಡಿ மோசே பப்பில மோசேக்கு என்ன ஆனதோ எங்களுக்கு தெரியாது, அதனால எங்கக முந்தாடு ஓப்ப ದೇವರೋವೋ எங்கக ಬೇಕೋ எங்கக விக்கிரகம் ಬೇಕು ಅಂದೇಗಿ ಅವಕ ಸಂಡಾಡಿ ಏನ್ ಮಾಡ್ಯಾರ ಅಂದ್ರೆ ಅವಕ್ರ ನಗೆಗಳೆಲ್ಲವ ಅವಕ ಕಾಸಿ ಕೊಟ್ಟು ಅವಕ್ರ ಸಿನ್ನ ಸಾಮಾನದೋಗೆ ಪೊರ್ಕ ಅಂಟ್ರು ಕುಟ್ಟಿ ಮಾಡಿ ಅವಕ ಅಲ್ಲಿ ಹಬ್ಬ ಮಾಡಿ ನಿದ್ದಾರ. ಆಗ ಈ ಕಾರ್ಯವ ಮೋಸೆ ದೂರ ಅಂದ ಅಲ್ಲಿ ನೋಡ್ನ. ஆக ಅದನ್ನ ನೋಡೋಣಗ ಆ வசன எத்த ஈகிறதுல ஜனங்கள் தங்கள் பகைவருக்குள் அவமானப்படத்தக்கதாக ஆரோன் அவர்களை நிர்வாணமாக்கி இருந்தான் அத்தந்தேகி மாத்தேகிற. ಆಗ ನೋಡಿವಿ ಜನங்கள் ಪಗೈವರುಕ್ಕೂ ಅವಮಾನಪಡತಕ್ಕದಾಗ ನಿರ್ವಾಣ ಮಾತಂದ್ರೆ ಏನ. ಆಗ ಮೋಸೆ ಬಂದು ನೋಡೋಣಗ ಇಸ್ರೇಲ್ ಜನ ಎಲ್ಲ ಡ್ರೆಸ್ ಇಲ್ಲಾದಂಗಿದ್ರ, ಇಸ್ರೇಲ್ ಜನ ಎಲ್ಲ ಬಂದು ಬಟ್ಟೆ ಕಾಸಿಟ್ಟು ಅವಕ್ ಹಬ್ಬ ಮಾಡಿನಿದ್ರ ಇಲ್ಲ. ಅವಕ ದೇವ್ರನ್ನ ಬೀಪ ಎಡೆಯೋಗೆ ಬೇರೆ ಕಾರ್ಯವ ವಿಗ್ರಹವ ಎತ್ತಿ ಬಂದು ಬೀತುಟ್ರು. ಆಗ ವಿಗ್ರಹವು ಬೀತ ಉಡನೆ ಮೋಸೆ ಅವಕ್ರ ನಿರ್ವಾಣವ ನೋಡಿನ. ಮೋಸೆ ಬಂದು ಒಂದು ದೀರ್ಘದರ್ಶಿಯ ಇದ್ದದು ಅವಕ್ಕ ಅಗೆಗಾರರು ಮುಂದಾಡು ಅವಮಾನ ಪಡ ಹೋದಾರ, ಅವಕ್ಕೆ ಸಿಗ್ಗಾಗ ಹೋದಾರ ಎಂಬುದನ್ನ ಅಲ್ಲಿ ನೋಡ್ನ. ಆಗ ದೇವ್ರಿಲ್ಲಾದ ಒಂದು ಮನುಷ್ಯನ ಬದುಕು ಒಂದು ನಿರ್ವಾಣ ಬದುಕುತ್ತಾ ದಾರ ಬದುಕುದೋಗೆ ಸೋಮಿ ಇಲ್ಲೆಯೋ, ಸೋಮಿಗೆ முதலிட இல்லையோ ಅವಕ್ರ ಬದುಕು ನಿರ್ವಾಣ ಬದುಕು. ಆ ನಿರ್ವಾಣವ ಪಿಸಾಸು ಕಂಡುತು ಅಂದ್ರೆ ಅಮ್ಮ ಈಸಿಯಾ ಬಂದು ಅಲ್ಲಿ ಆಳುಗ ಮಾಡಿಟ್ನ. ದೇವ್ರನ್ನ ಮಕ್ಕ ಕೂಡ ದೇವ್ರನ್ನ ಪ್ರಸನ್ನ ಅಟ್ರ. ಆಗ ದೇವ್ರನ್ನ ಪ್ರಸನ್ನವ ದಾಟಿ ಅಮ್ಮ ನಂಗವ ಏನು ಮಾಡೋದು ಮುಡಿಯ ಅಟ್ಯಾಕ್ ಮಾಡೋದು ಮುಡಿಯ. ಅಮ್ಮ ನಂಗೆ ಅಟ್ಯಾಕ್ பண்ணேந்து பப்பனேக சோமி தன்ன தூதர்ன பாதுகாப்பு நங்க வீத்தனே. நங்க சோமிய மாத்தேகிற உன்னதமானவரின் மறைவில் இருக்கிறவன் சர்வ வல்லவருடைய நிழலில் தங்குவான். ಆಗ ದೇವ್ರನ್ನ ಮರೈವುಗೋಗ ನಿழಲ್ಗೋಗ ಇಬ್ಬಮ್ಮ ಪಾದುಗಾಪ ಇದ್ದನ ಅಮ್ಮ. ಆಗ ಅದು ನಿರ್ವಾಣ ಕೆಡೆಯಾರ ಅಮ್ಮ ಮರೈವುಗೋಗ ಇದ್ದನೆ. ಆಗ ದೇವ್ರು ಇಲ್ಲಾದ ಬದುಕುಂಬುದು ಅದು ಬಂದು ಮறைவு ಇಲ್ಲ. ಅಮ್ಮ ಶೆಲ್ಟರ್ ಇಂದ ಹೊರಾಸಿದ್ದನೆ ಅಮ್ಮ ದೇವ್ರನ್ನ ಗೂಡಾರ ಅಂದ ಸೋಮಿಯ ಪ್ರಸನ್ನ ಅಂದ ಅಮ್ಮ ಹೊರಾಸಿದ್ದನೆ. ಆಗ ಅಮ್ಮ ಈಸಿಯಾ ಪಿಸಾಸ ಅಮ್ಮನ ಅಟ್ಯಾಕ್ ಮಾಡೋದುಗ ಮುಡಿದ್ರ. ಆಗ ನೋಡ್ವಿ ಆಗ ಇಂದು ಏಕ நிறைய மக்கா ஏசோமி நம்பினதுலி கூட அவக்கு காயப்பட்டார, வேதனை பட்டார. அவಕ್ರ ಬದುಕುನೋ ಕಷ್ಟ ಮೇಲೆ ಕಷ್ಟ, ನೋವು ಮೇಲೆ ನೋವು, ಈ ವೇದನೆ ತೀರೋದೇ ಇಲ್ಲ ಅಂದ್ರ ಆತಂದ್ರೆ ஏதோ ಒಂದು ವಗೆಯೋಗ ನಂಗೆ ಏನ್ ಮಾಡಿದೋ ಅಂದ್ರೆ ನಂಗೆ ಬಟ್ಟೆ ನಂಗೆ ಬಿಟ್ಟು ಸೋಮಿ ನಂಗೆ ತಂದಿವ ಆ நீதியின் வஸ்திர நங்க விட்டு உருவின் ஓப்பனகா ஏதோ ಒಂದು ಎಡಿಯೋಗ ನಂಗ ಆ ಉಣ್ಮೆ ಇಲ್ಲಾದಂಗೆ ನಂಗೆ ಇಬ್ಬನಗ
ಅದು ಏನಾயிண்டದೆ ಅಂತಂದ್ರೆ அதேனா ஜங்கின் ஓர ஆக அது ஓப்பனிங்கா பாதுகாப்பு இல்லாத இடையே நாங்க ஓனோம் ಆಗ ಎಂದು ನಂಗೆ ಅರುವುದು ದೇವ್ರನ್ನ ಬೀಪ ಎಡೆಯೋಗೆ ನಂಗೆ ಎಂಡ್ರನ್ನ ಬಿತ್ತಲಿಯೋ ತಪ್ಪೋ ಗಂಡನ ಬಿತ್ತಲಿಯೋ ತಪ್ಪೋ ನಂಗೆ ಮಕ್ಕವ ಬಿತ್ತಲಿಯೋ ತಪ್ಪೋ ನಂಗೆ ಫ್ರೆಂಡ್ಸ್ ಬಿತ್ತಲಿಯೋ ತಪ್ಪೋ ನಂಗೆ ಹಣವ ಬಿತ್ತಲಿಯೋ ತಪ್ಪೋ ಇದು ನೋಗ ನಂಗೆ ಅಪ್ಪರ ಜಾಗ್ರತೆ ಆಯ್ಬೋದು சோமி எத்தந்தல ஃபர்ஸ்ட் சோமி கொடுவ எடைய முதலாவது தேவனுடைய ராஜ்யத்தையும் அவருடைய நீதியும் தேடுங்கள் முதலாவது எடையோக தேவர்த்த ಇಬ್ಬದು ದೇವ್ರನ ರಾಜ್ಯ ಪತಿ ನಂಗೆ ಯೋಚನೆ ಮಾಡೋದು ಅದನ್ನ ದಾಟಿ ನಂಗೆ ಬಂದು ಮற்ற ಕಾರ್ಯವ ನಂಗೆ ಬೀಪನೆಗ ನಂಗೆ ನಿರ್ವಾಣ ನೆಲಮಿಯಾಗಿದ್ದು ಅಂಬುತ್ತ ಅರ್ಥ ಆಗ ಮೋಸೆ ಮಲೆಯಿಂದ ಎರಗಿ ಬಂದು ನೋಡಿನ ಜನ ನಿರ್ವಾಣವ ಇದ್ದಾರೆ ಅವೇ ಇವಕರ ಇತ್ತಮಾಕೆ ನಿರ್ವಾಣ ಮಾಡಿದನತ್ವಾ ಆರೋನ ಅವಕರ ಬಟ್ಟೆಗೆ ಕಾಸಿದನತ್ವಾ ಅಂತಂದ್ರೆ ಅವಕರ ದೇವ್ರನ್ನ ಉண்மையாದ ಯೆಹೋವ ದೇವ್ರನ್ನ ಕಾಸಿ ಬೀತಟು ಇವಕ್ಕೆ ಅಲ್ಲಿ ವಿಗ್ರಹವಲ್ಲಿ ಬೀತ ಉಡನೆ மோசைய வந்து ஆரோனை நோடி ஏன் பண்ணாத்தந்துல ಅಲ್ಲಿ ನುಡಿದನ ಸದ್ದಾಕಿನ அவர்கள் நிர்வாணமா இருக்கிறதை மோசே கண்டு ತಂದೆಗಿಡ್ದೆ ಆಗ ಮೋಸೆ ಎದನ್ನ ಕಂಡುತೋ ತಂದಲ ಅವಕ್ಕ ಬಟ್ಟೆಕ್ಕಾದಿಬ್ಬದನ್ನ ಕಾಂಬಿಲ್ಲ ನಮ್ಮ ಮರ್ಚಿ ಹೇಗಿನ ಅವಕ್ಕ ಡ್ರೆಸ್ ಇಲ್ಲಾದಿಬ್ಬದನ್ನ ಕಾಂಬಿಲ್ಲ ಮೋಸೆ ಎದನ್ನ ಕಂಡುತೋ ಅಂದಲ ಆ பொன்னினால் செய்த கன்று குட்டியை தான் நோடித்தோ ஆக ಆ பொன்னினால் ಅವಕ್ಕ தங்க தெய்வங்களை உண்டாக்கியிருந்தார்கள் ಆಗ இதுதான் ನಿರ್ವಾಣವಾದ நிலைமை ಅದನ್ನ ಮೋಸೆ ನೋಡಿ ನಾವು ಇವಕ್ಕೆ ಸೋಮಿಯ ಸಮೂಹ ಅಂದ ವಿಲಗಿದ್ದಾರೆ பாதுகாப்பு இல்லாத ಒಂದು ಎಡೆಯೋಗಿ ಇದ್ದಾರೆ ಅಂತಂಬುದನ್ನ ನೋಡಿಟ್ಟು ಅಮ್ಮ ವೇದನೆ ಪಟ್ನ ಮೇಲಂದ ಓಡಿನ ಮಣ್ಣ ಆಗ ನೋಡ್ವಿ ಅವಕ್ರ ನೋಡಿ ಭಯಂಕರ ಒರ್ಚೆ ಇದ್ದು ಏನು ಮಣ್ಣ ಅಂದಲೆ ಅದೆಲ್ಲವ ಒಡ್ತು ನುಚ್ಚು ನುರಿ ಮಾಡಿ ಅದನ್ನ ನೀರ್ಗ ಡಸ್ಟ್ ತೂವಿಟ್ಟು ಅವಾಗ ಜನ ಎಲ್ಲವೂ ಕುಡಿಸಿ ಬೀತನ பயங்கர டென்ஷன் ஆகி நிறைய ஆக்ஷன் எத்தின ಆ ಹಿಡಿಯೋಗ ಹತ್ತಮಾಕ ಮಾಡೋಣಂತ ಮಲೆಯಿಂದ ಸೋಮಿ ಕೂಡ 10 ಕಟ್ಟಲೆಯ ಅಲ್ಲಿ ಸೋಮಿ ಕೂಡ ಮನ್ರಾಡಿ ದೇವ್ರೆ ಇದಕ್ಕೇನ ತಪ್ಪು ಮಾಡಿದಲಿಯೋ ನಿನ್ನ ಜನವ ನೀ ಬಂದು ಸಿಗ್ಗುಪಡಿಸಿಡ್ಗೆ ವೆಕ್ಕಪಡಿಸಿಡ್ಗೆ ಸೋಮಿ ನಿನ್ನ ಜನಗ ನೀ ಒಂದು ವೇಳೆ ಇವ್ರ ಎಡನಡು ದಾರಿಯೋಗ ನೀ ಕೈ ಬಿಟ್ಟುಪ್ಲೆ ನೋಡು ದೇವ್ರು ಇವ್ರ ಅಲ್ಲಿಂದ ಕೂಟಿನ್ ಬಂದಾಂಬ ಇಲ್ಲಿಗೆ ಬಂದು ದಾರಿಯೋಗ ಇವ್ರ ಬಂದು ಅಳಿಚಿಪ್ಟ ಅದೇನ ಅವ್ರ ದೇವ್ರು ಅಂದೇಗಿ ನಿನ್ನ ನಾಮಗ ದೂಷಣ ಆಯ್ಬಿಟ್ರ ಅಂದೇಗಿ ಸೋಮಿಯ ಸಾರ ಆಸಗ பொறுமைಯಾಗಿ ಇಸ್ರೇಲ್ ಜನಗಾಗಿ ಮಂಡ್ರಾಡಿದ ಮೋಸ ಏನು ಮಾಡಿತು ಅಂತಂದ್ರೆ ಕಡೈಸಿಗ ಇಸ್ರೇಲ್ ಜನವ ನೋಡಿದ ಉಡನೆ ದೇವ್ರ ಅಮ್ಮಗ ಕೊಟ್ಟುವ ಕಟ್ಟಳೆಗೋವ ದೇವ್ರ ಅಮ್ಮನ ನಂಬಿ ಕೊಟ್ಟ ಆ ಕಾರ್ಯವ ಅಮ್ಮ ಏನ್ ಮಾಡಿಬಿಟ್ಟ ಅಂದಲ್ಲ ಅಮ್ಮ ಉಡುತ್ತಿಟ್ಟುನ ಅದೇ ವರ್ಷದಾಗ ಏನ್ ಮಾಡ ಅಂದಲ್ಲ ಅದನ್ನೆಲ್ಲವ ತೂಕಿಟ್ನ ಇದನ್ನೋಗ ನಾ ಇನ್ನೊಂದು ಕಾರ್ಯವು ನಿಂಗಗ ನಾ ಹೇಗಿತನ್ನೆ ಏನಾತಂದಲ அதாவது ನಂಗ ಒಂದು ತಪ್ಪು ಮಾಡಿರಾರು ಅಲ್ಲ நிறைய ಜಾಮನೋಗೆ ನಂಗೆ ಸುತ್ತಿ ಇಬ್ಬ ಮಕ್ಕ ಅವಕ್ಕ ಮಾಡುವ ತಪಾನ ಕಿರಿಯೆಗಳ ನೋಡಿ ನಂಗೆ ಏನು ಮಾಡಿಪ್ನು ಅಂದ್ರೆ ಸೋಮಿ ನಂಗೆ ತಂದ ಬೆಸ್ಟ್ ನಂಗೆ ಮಿಸ್ ಮಾಡೋದಕ್ಕೂ ವಾಯ್ಪಡದೆ நிறைய ಜಾಮನೋಗ ಇದೇತ அடுத்தவக்க ಮಾಡುವ ಮಿಸ್ಟೇಕ್ ನೋಡಿ ನಂಗೆ ಟೆನ್ಷನ್ ಆಗಿ ನಂಗೆ ಬದುಕುದೋಗೆ ಎನ್ನ ಬದುಕುದೋಗೆ ಇದು ನಡೆದಡದೆ ಎಸಗೋ ಜಾಮನೋಗ ಸೋಮಿ ಎನ್ನ ತನಿಪಟ್ಟ ಬದುಕುದೋಗೆ ಬಂದು ಸೋಮಿ ಬಂದು ಗಾಡ್ ಇಸ್ ಸೋ ಫೇತ್ಫುಲ್ ಎಂದಂಗೆ ಎನ್ನ ಬದುಕುನೋಗ ಸೋಮಿ ಅಪ್ಪರ ಉನ್ಮೂಲಮನಾಗಿದ್ದಾನೆ எனக்கு அப்புறம் ஒழித்தன ದೇವರು ಮಾಡಿದನ ಅಲೆ ಮಚ್ಚಕ್ಕ ಮಾಡುವ ಮಿಸ್ಟೇಕ್ ನೋಡಿ ನಾ ಅಪ್ಪರನ ವರ್ಚೆ ಇದ್ದುದೆ ನಾ ಅಪ್ಪರ ಬಂದು ಎಸಗೋ ಟೈಮ್ನಾಗ ನಾ ದೇವ್ರವೇ ನೊಂದುದೆ ಆಗ ದೇವ್ರನ್ನ ನಂಬುದ್ಗ ಎಡಿಯೋಗ ದೇವ್ರ ಒಂದು ತಪ್ಪು ಮಾಡಲೆ ಮನುಷ್ಯರು ಮಾಡುವ ತಪ್ಪುಗ ದೇವ್ರು ಕಾರಣ ಆಪದಿಲ್ಲ ಅಲ್ಲ ನಂಗೆ ಏನು ಮಾಡಿಪ್ ನಾವು ಪಲಜಾಮ್ನ ಇದೆ ಆಯ್ತಾ ಈಗ ಒಂದು ವೇಳೆ ನಂಗೆ ಮಾಮಿಯಾರ್ ಮರುಮಗಳು ಎಲ್ಲ ಒಟ್ಟುಗ ಒಂದೇಡಿ ಈ ಬಸ್ ಉಳ್ಳೆಲ್ಲ ಒಂದು ಕೂಟು ಕುಟುಂಬನೋಗ ನಿಂಗೆ ಇದ್ದಾರಿ ಅಂತಂದಲೆ ಆಗ ಮಮ್ಮಿಕಾತಿ ಸೋಮಿ ನಂಬಿಯ ಅಲ್ಲ ಮಮ್ಮಿಕಾತಿ ಸೋಮಿ ನಂಬಿಲಿ ಕೂಡ ಅಪ್ಪರ ಅಟ್ಟುಳಿ ಮಾಡಿದ್ದವೆ ದೇವ್ರಿಗೆ ಪ್ರೀ ಇಲ್ಲದಿದ್ದವೆ ನೋಡೋಣಗ ನಂಗೆ ಸೋಮಿಗೆ ಅಂಜಿತ ನಡೆದನು ಅಲ್ಲ ನಂಗೆ ಮಮ್ಮಿಯೂ ಸೋಮಿತನೇ ನಂಬಿಯ ಮಮ್ಮಿ ಏಕಿತ್ತು ಮಾಡಿಯಾ ಅಂಬುದನ್ನ ನೋಡಿ ನಂಗೆ ಟೆರರ್ ಆಗಿ ಏನು ಮಾಡಿಪ್ನು ಅಂದ್ರೆ ನಂಗೆ ತನಿಪಟ್ಟ ಬದುಕುನೋ ಸೋಮಿ ನಂಗೆ ತಂದ ಆಶೀರ್ವಾದವ ನಂಗೆ இளம்பதுக வாய்ப்படத மோசைய பதுக்குதோக இஸ்ரவேல் ஜன அவனுடைய ஆவியை விசனப்படுத்தினார்கள் ಎಂಬ ಇಂದು ನಂಗೆ ಸುತ್ತಿಲೂ ಇಬ್ಬ ಜನ ನಂಗೆ ವಿಸನಪಡುತ್ತುವಕರಾಯಿ ಇದ್ದಾರೆ ಅಲ್ಲ ಅವಕ್ರ ನೋಡಿ ನಂಗಗ ದೇವ್ರು ತಂದ ಗಿಫ್ಟ್ ನಂಗೆ ಮಿಸ್ ಮಾಡಕೂಡೋದು ಸೋಮಿ ನಂಗೆ ತಂದ ಉಡನ್ಪಡಿಕೆ ಪೆಟ್ಟಿಯ ನಂಗೆ ಓಡ್ತಿಡಕೂಡೋದು ಅದನ್ನೋಗ ನಂಗೆ ಜಾಗ್ರತೆಯಾಗಿ ಇಬ್ಬದು ನಂಗೆ ಅರಕ ಮಾಡು ಸೋಮಿ ಗವುಳ್ಳ ದೇವ್ರೆ ನಿನ್ನ ನಾಮಗ ಮಹಿಮುಂಡಾಗಲಿ ಸೋಮಿ ದೇವ್ರೆ ಒಂದೊಂದು ಜನವು ನಿನ್ನ ಸತ್ಯ ಮಾತುದೋಗೆ ನಿನ್ನ ಮಾತನ್ನು வெளிச்சதோಗೆ ನೀ ಎಂಗ ನಡೆಸಿನಿದ್ದಪ್ಪ ದೇವ್ರೆ ಮೋಸೆ ಮಲೆಯಿಂದ ಎರಗಿ ಬಪ್ಪನೆಗ ಇಸ್ರವೇಲ್ ಜನ ನಿರ್ವಾಣವಾ ಇದ್ದುದು ನಮ್ಮ ಕಂಡ ಇಸ್ರವೇಲ್ ಜನನ ನಿರ್ವಾಣ ಎಂಬುದು ಅವಕ್ಕೆ ದೇವ್ರನ್ನ ಸಮೂಹ ಬಿಟ್ಟು ಬೆಳಗಿಬ್ಬುತ್ತ ನಿರ್ವಾಣ ದೇವ್ರೆ ಹೇಗೂ ಎಂಗ ಬದುಕುದೋಗೆ ಎಂಗ ಬಟ್ಟೆ ಕಾದಿಬ್ಬುದು ನಿರ್ವಾಣ ಅಲ್ಲ ಉண்மைಯಾದ ನಿರ್ವಾಣ ಎಂಬುದು ದೇವ್ರೆ ಇದು ಒಂದು ಪಕ್ಕ ಬುರುಮಾಲೆಂದು ಹೇಗಿಲಿಯೂ ಕೂಡ
ಉಣ್ಮೆಯಾದ ನಿರ್ವಾಣ, ದೇವರಿಲ್ಲದ ಬದುಕು, ಸ್ವಾಮಿಯ ಸಮೂಹ ಇಲ್ಲದ ಬದುಕು, ಸ್ವಾಮಿಯ ಪ್ರಸನ್ನವ ತೇಡಾದ ಬದುಕು, ಸ್ವಾಮಿಯ ಫಸ್ಟ್ ಪ್ಲೇಸ್ನಾಗ ಬಿಯ್ಯಾದ ಬದುಕುತ್ತಾ ಅದು ನಿರ್ವಾಣ நிலைமை. இந்த சத்தம் கேப்பா நின்ன மக்கனை பதுக்குதோக அத்த ಒಂದು ನಿರ್ವಾಣ நிலைமைಗೆ ಅವಕ್ಕೆ ಎಡೆ ಕೊಡಾದಿಂಗೆ. ಹೆಂಗ ಬದುಕುನೋಗ ನಿರ್ವಾಣ ಎಲ್ಲಿ ಎಡದಿಯೋ ಅಲ್ಲಿ ಕಂಡುಪ್ಲೆ ಪಿಸಾಸ ಅಲ್ಲಿಗೆ ಬಂದುಪ್ನ. ಆ ದೇವ್ರೆ ಏ ಎಡಿಯೋಗೆ ಸ್ವಾಮಿ ಎಣ ನಾತ ಬಂದ್ರವೋ என சூர் உதிருவோ ಆ ಎಡಿಯೋಗೆ ಅಲ್ಲಿ ಯೋಗ பிணங்கள் இருக்கும் இடத்துல கழுகுகள் வந்து கூடும் ಎಂದಿಂಗೆ ಸ್ವಾಮಿ ಆ ಸತ್ತ ಎಡೆಗ ಅದು ಬಂದಂಗೆ ದೇವ್ರೆ எங்க ಬದುಕುದೋಗೆ பிசாசு எங்க பட்டு இல்ல எங்க ரட்சிப்புன வஸ்திரம் மிஸ் ಮಾಡಿப்பிಯೋ எங்க சோமி சமூகம் அந்த விலகித்தியோ ಅಂದಲೆ ಅಮ್ಮ ಅಲ್ಲಿಗೆ ಬಂದುಪ್ನ ದೇವ್ರೆ ಅದಕ್ಕೆ ಹೆಂಗ ಎಡೆ ಕೊಡಾದಂಗೆ ಹೇಗೂ ದೇವ್ರೆ ನಿನ್ನ ಪ್ರಸನ್ನದೋಗೆ ಹೆಂಗ ಕತ್ತಿ ನಿಬುದುಗ ದೇವ್ರೆ ಕಿಚ್ಚು ಕತ್ತಿ ನಡೋದುಗ ಒತ್ತಾಸ ಮಾಡು. ಹೆಂಗ ಬಲಿಬೀಡದ ಕಿಚ್ಚು ಕೆಡಾದ ಅಡಲಿಂದ ರಕ್ಕಮ್ಮ ನೀವು ಏ ಸ್ವಾಮಿ ಹೆಸರನ್ನ ಕೇತನ ದೇವ್ರೆ. ಆಮೇನ್ ಆಮೇನ್.